ನಮಸ್ಕಾರ ವೀಕ್ಷಕ ಬಂಧುಗಳೆಲ್ಲರಿಗೂ. ನಾನು ಸುಪ್ರೀತನಂತ ಸ್ವಾಮಿ. ಇದು ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂತಹ ಒಂದು ಮೂಢ ಅನುಮೋದಿತ ಖಾಸಗಿ ಬಡಾವಣೆಯಲ್ಲಿ 40-60 ಅಬೌಟ್ 52 ಚದರ ಮನೆ, 40-60 ನಿವೇಶನದಲ್ಲಿ 40-60 ಸೈಟಲ್ಲಿ 52 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ. ಬಹಳ ಸುಂದರವಾಗಿ ಕಟ್ಟಿರುವಂತಹ ಮನೆ ಮತ್ತು ಬಹಳ ಇಂಟೀರಿಯರ್ಸ್ನ ಬಹಳಷ್ಟು ಗಮನವಹಿಸಿ ಇಂಟೀರಿಯರ್ಸ್ನ ಮಾಡಿರುವಂಥದ್ದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕ್ವಾಲಿಟಿ ಆಫ್ ಮೆಟೀರಿಯಲ್ ಯೂಸ್ ಟು ಬಿಲ್ಡ್ ಆ್ಯಂಡ್ ದ ಇಂಟೀರಿಯರ್ಸ್ ವಾಟ್ ದೇ ಹ್ಯಾವ್ ಸೆಲೆಕ್ಟೆಡ್ ಟು ಫಿನಿಶ್ ದ ಪ್ರಾಪರ್ಟಿ ಇಸ್ ಬ್ಯೂಟಿಫುಲ್. ಬಹಳ ಸುಂದರವಾಗಿ ಬಹಳಷ್ಟು ನಿಪುಣತೆಯಿಂದ ಈ ಇಂಟೀರಿಯರ್ಸ್ನ ಮಾಡಿರುವಂತಹ ಮನೆ. ಭಾಳಷ್ಟು ಕಡೆ ಮನೆ ಚೆನ್ನಾಗಿರುತ್ತೆ, ಇಂಟೀರಿಯರ್ಸ್ ಚೆನ್ನಾಗಿರಲ್ಲ, ಪ್ಲ್ಯಾನ್ ಚೆನ್ನಾಗಿರುತ್ತೆ, ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಸೊ ಆಲ್ಮೋಸ್ಟ್ ಆಲ್ ನನ್ನ ನೋಡಿರೋ ಪ್ರಕಾರ ಭಾಳ ಚೆನ್ನಾಗಿ ಮೇಂಟೈನು ಮಾಡಿದರೆ ಭಾಳ ಚೆನ್ನಾಗಿದೆ. 40-60 ಮೈಸೂರು ಮಧ್ಯಭಾಗದಿಂದ ಐ ಡು ಕನ್ಸಿಡರ್ ಪ್ಯಾಲೇಸ್ ಸೆಂಟರ್ ಆಫ್ ದ ಸಿಟಿ. ಅಲ್ಲಿಂದ ಅಬೌಟ್ ಇಲ್ಲಿಗೆ 7.75 8 ಕಿಲೋಮೀಟ್ರಲ್ಲಿ ಹರಿ ವಿದ್ಯಾಲಯ. ಲೊಕೇಶನ್ ಗೊತ್ತಾಗ್ತಾ ಇಲ್ಲ ಅಂದರೆ ಮೈಸೂರಿನ ಹರಿ ವಿದ್ಯಾಲಯ ಅಂತ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ, ಮೈಸೂರಿಗೆ ಭಾಳ ಪ್ರಸಿದ್ಧ. ಬೋಗಾದಿ ರಸ್ತೆಯಲ್ಲಿರುವಂಥ ಹರಿ ವಿದ್ಯಾಲಯದಿಂದ ಅಬೌಟ್ ಅರ್ಧ ಕಿಲೋಮೀಟ್ರು ಇಲ್ಲ ಅಲ್ಲಿರುವಂತಹ ಈ ಪ್ರಾಪರ್ಟಿ. ಬನ್ನಿ ಇವಾಗ ಒಳಗೆ ಹೋಗಿ. ಕಾರ್ ಪಾರ್ಕಿಂಗು, ಕವರ್ಡ್ ಕಾರ್ ಪಾರ್ಕಿಂಗಿಂದ ಒಂದು ಈಸಿಲಿ ಒಂದು ಇನೋವಾ, ಫಾರ್ಚುನರು, ಬಿಗ್ ಸೈಜ್ ಕಾರ್, ಸ್ವಲ್ಪ ನೀವು ಬಾಕ್ಸ್ ಟೈಪ್ ಮಾಡಿಕೊಂಡ್ರೆ ಈಸಿಯಾಗಿ ನಿಲ್ಲಿಸ್ಕೋಬೋದು. ಇವಾಗ ಕಾರ್ ಪಾರ್ಕ್ ಮಾಡಿದ್ದಾರೆ ನೋಡಿ. ಒಂದು I-20 ಇಸ್ ಪಾರ್ಕ್ಡ್ ಇನ್ ಸೈಡ್. I-20 ಪಾರ್ಕ್ ಮಾಡಿದ್ರು ಸಹ ಒಂದು 2ರಿಂದ 3 ಟೂ ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಇದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಅಂದರೆ, ಇದು ಮುಂಭಾಗದಲ್ಲಿರುವಂತಹ ಪಾರ್ಕ್. ಬಹಳ ಜನಕ್ಕೆ ಇದೊಂದು ಇದಿರುತ್ತೆ. ಮನೆ ಮುಂದೆ 40 ಅಡಿ ರಸ್ತೆ, ಯೂಶ್ವಲಿ 40 ಫೀಟ್ ರೋಡು ಆಪೋಸಿಟ್ ಟು ಪಾರ್ಕು. ನೋಡ್ತಾ ಇರೋದು ಬ್ಯೂಟಿಫುಲ್ ಆಗಿರುವಂತಹ ಖಾಲಿ ಮರಗಳು ಭಾಳ ಚೆನ್ನಾಗಿದೆ. ಸೊ ಈಗ ನಾನು ವೆಸ್ಟ್ ಫೇಸಿಂಗ್ ಅಂದರೆ ನಾರ್ತಿಂದ ಎಂಟ್ರ್ ಆಗ್ತಾ ಇದ್ದೀನಿ. ಅಲ್ಲಿ ಜಸ್ಟ್ ಟೇಕ್ ಯು ಥ್ರೂ ಇದು ಭಾಳಷ್ಟು ಕ್ವಿಕ್ಕಾಗಿ ನಾನು ನಿಮಗೆ ಇವಾಗ ತೋರಿಸ್ಕೊಂಡು ಹೋಗ್ತೀನಿ. ಐವ್ ಎಂಟರ್ಡ್ ದ ಹೌಸ್. ಆಲ್ಮೋಸ್ಟ್ ಆಲ್ 18ರಿಂದ 22 ಕಾಲಮ್ಗಳು, ಪಿಲ್ಲರ್ಗಳನ್ನ ಹಾಕಿ ಕಟ್ಟಿರುವಂತಹ ಮನೆ ಆಗಿರುತ್ತೆ. ಆಲ್ಮೋಸ್ಟ್ ಫರ್ನಿಶ್. ದರ್ ಇಸಂಟ್ ಎನಿಥಿಂಗ್ ದಟ್ ನೀವು ಬಂದು ಮಾಡ್ಕೋಬೇಕು ಅಂತ ಇರುವಂಥದ್ದೇನೂ ಇಲ್ಲ. ಚೆನ್ನಾಗಿ ಇಲ್ಲೇ ತುಳಸಿ ಕಟ್ಟೆ ನೋಡಬಹುದು, ಸ್ವಲ್ಪ ಗಾರ್ಡನ್ ಏರಿಯಾ, ಗ್ರೀನ್ರಿ ಮಾಡಿದ್ದಾರೆ. ಸೊ ಎಂಟೈರ್ ಮನೆ ಡೋರ್ಸ್ಗಳಿರ್ಬೋದು, ವಿಂಡೋಗಳು, ಫ್ರೇಮ್ಸು, ಶಟರ್ಸು, ಅದಕ್ಕೆ ಹಾಕಿರುವಂತಹ ಎಲ್ಲವೂ ಟೀಕುಡ್. ನಮ್ಮ ಹೇಳ್ತೀನಿ ನೋಡಿ, ಅಂದರೆ ಮರ ಏನು ಮರ, ಡೋರ್ಗಳು, ವಿಂಡೋಗಳು, ಫ್ರೇಮ್ಸು, ಶಟ್ರು ಇವೆಲ್ಲವೂ ಟೀಕುಡಲ್ಲಿ ಮಾಡಿರುವಂಥದ್ದು. ಎಂಟರ್ಡ್ ದ ಹಾಲ್. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ಸಿ ಆ್ಯಸ್ ಇನ್ ವೇರ್ ಕಂಡೀಷನ್. ಸೋಫಾ, ಟಿವಿ, ವಾರ್ಡ್ರೋಬ್ಸು, ಮಾಡ್ಯುಲರ್ ಕಿಚನ್ ಎಲ್ಲ ಇದೆ. ದ ಓನರ್ ಈಸ್ ಗಿವಿಂಗ್ ದಿಸ್ ಪ್ರಾಪರ್ಟಿ ಆ್ಯಸ್ ಇನ್ ವೇರ್ ಕಂಡೀಷನ್ಲಿ. ಇಲ್ಲಿ ಏನೂ ಸಹ ತೆಗೆದುಕೊಂಡು ಹೋಗುವಂಥದ್ದಿಲ್ಲ. ನೋಡಿ, ಇಲ್ಲಿ ಒಳಗೇನೆ ದೇ ಮೇಡ್ ದಿಸ್ ಬ್ಯೂಟಿಫುಲ್ ಗಾರ್ಡನ್. ತುಂಬ ಚೆನ್ನಾಗಿ ಮನೆಯೊಳಗೆ ಗಾರ್ಡನ್ ಮಾಡಿದ್ದಾರೆ. ಅದಾದ ನಂತರ ಮೇಲ್ಗಡೆ ಸನ್ಲೈಟ್ಗೆ ಸ್ಕೈಲೈಟ್ ಮಾಡಿದ್ದಾರೆ ನೋಡಿ. ಇದು ತೋರಿಸ್ತೀರ ಈಗ. ಮೇಲಿಂದ ನಿಮಗೆ ಡೈರೆಕ್ಟಾಗಿ ಕೆಳಕ್ಕೆ ಸ್ಕೈಲೈಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಹೌ ದೇ ಹ್ಯಾವ್ ಡನ್ ದಿಸ್ ಬ್ಯೂಟಿಫುಲ್ ಪ್ಲೇಸ್. ಈಗ ಅಲ್ಲಿ ಶೋ ಯು ದಿಸ್. ಭಾಳ ಡೌಟ್ ಇರುತ್ತೆ, ಏನು 6 ಸೀಟ್ರ್ ಹಾಕೋಬೋದಾ, N ಸೀಟ್ರ್ ಹಾಕೋಬೋದಾ ಸೋಫಾಗೆ ಅಂತ. ಇವ್ರಿಗೆ ಹಾಗೆ ಹಾಕಿದ್ದಾರೆ. 2+2 4+6 ಆಲ್ಮೋಸ್ಟ್ 8ರಿಂದ 10 ಸೀಟರ್ಗಳನ್ನ ಈಗ ಹಾಕಿದ್ದಾರೆ. ಟಿ ವಿ ಕ್ಯಾಬಿನೆಟ್ ನೋಡ್ಬೋದು. ಫಾಲ್ ಸೀಲಿಂಗ್ ತೋರಿಸ್ತೀನಿ ನೋಡಿ. ಈಗ ಫಾಲ್ ಸೀಲಿಂಗ್, ಟಾಪ್ ಹ್ಯಾಂಗಿಂಗ್ ಲೈಟ್ಸ್ಗಳು. ಮೂವಿಂಗ್ ಟುವರ್ಡ್ಸ್ ರೂಮ್ ನಂಬರ್ 1. ದಿಸ್ ಇಸ್ ರೂಮ್ ನಂಬರ್ 1 ಇದು. ಓಕೆ, ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ಇದು ರೂಮ್ ನಂಬರ್ 1 ವಿತ್ ಅಟ್ಯಾಚ್ ಬಾತ್ರೂಮ್ ಇಲ್ಲಿದೆ, ಇದ್ರ ಪಕ್ಕದಲ್ಲೇ. ಈಗ ಮೂವಿಂಗ್ ಟುವರ್ಡ್ಸ್ ಇದು ಕಾಮನ್ ವಾಶ್ರೂಮ್. ಇಲ್ಲಿ ಓಕೆ, ಕಾಮನ್ ವಾಶ್ರೂಮ್ ತೋರಿಸ್ತೀನಿ. ಇದು ಕಾಮನ್ ವಾಶ್ರೂಮ್ ಇದೆ. ಸೊ ದಿಸ್ ಇಸ್ ದಿ ಡೈನಿಂಗ್ ಏರಿಯಾ, ಯುಟಿಲಿಟಿ ಸ್ಪೇಸ್ ಆ್ಯಂಡ್ ಕಿಚನ್. ಸಿ ಕಾಂಪ್ಯಾಕ್ಟ್ನೆಸ್ಸಲ್ಲಿ ವಾಟ್ ಐ ಯೂಶಲಿ ಲೈಕ್ ಅಂದರೆ, ಈಗಾಗಲೇ ದೇ ಫಿಕ್ಸ್ಡ್ ಅಪ್ ಎವ್ರಿಥಿಂಗ್. ನೀವೇನು ನೋಡ್ತಾ ಇದ್ದೀರಾ ನೋಡಿ, ಮೈಕ್ರೋವೇವ್ ಓವನ್ನು, ಡಬಲ್ ಡೋರ್ ರೆಫ್ರಿಜರೇಟರು, ಕಂಪಾರ್ಟ್ಮೆಂಟ್ಸು ಮೇಲ್ಗಡೆ, ಅದ್ರ ಮೇಲ್ಗಡೆ ಸ್ಟೋರೇಜ್ ಸ್ಪೇಸು, ಫಾಲ್ ಸೀಲಿಂಗು, ಅದ್ರ ಕೆಳಗಡೆ ಮಾಡ್ಯುಲರ್ ಟೈಪ್ ಕಿಚನ್ನು, ಹಾಬು, ಚಿಮ್ನಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಡನ್. ನಿಮ್ಗೇನು ಯು ಡೋಂಟ್. ಇದು ದೇವ್ರ ಪೂಜಾ ರೂಮ್. ಇಟ್ಸ್ ಫೇಸಿಂಗ್ ಈಸ್ಟ್. ನಾನು ವೆಸ್ಟಿಂದ ಎಂಟರ್ ಆದರೆ ನಾರ್ತ್. ಮೇನ್ ಡೋರು, ಪೂಜಾ ರೂಮ್ ಫೇಸಿಂಗ್ ಈಸ್ಟು. ಡೈನಿಂಗ್ ಟೇಬಲ್ ಹಾಕಿದ್ದಾರೆ. ಸೊ ದಿಸ್ ಕಮ್ಸ್ ವಿತ್ ಡೈನಿಂಗ್ ಟೇಬಲ್. ಇದನ್ನು ಕೇಳಿಬಿಡಿ. ಯುಟಿಲಿಟಿ ಸ್ಪೇಸು. ನಾನು ಇವಾಗ ಐ ಜಸ್ಟ್ ಗೋ ಟು ಟಾಪ್ ಫ್ಲೋರ್. ಸೊ ಐವ್ ಕವರ್ಡ್ 1 ಬೆಡ್ರೂಮ್. ಓಕೆ, ಯು ಕ್ಯಾನ್ ಸಿ ದಿಸ್ ಪ್ಲೇಸ್. ಈಗ ಸಿ ಇಂಟೀರಿಯರ್ಸ್ ಅಂದಾಗ ದಟ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ವಿ ಮಿಸ್ ಔಟ್ ಅಂಡ್ ಸರ್ಟನ್ ಥಿಂಗ್ಸ್ ವಿಚ್ ವಿ ನಾನೊಂದು ಜಾಗ ಮಿಸ್ ಮಾಡಿದ್ದೀನಿ, ಅಲ್ಲಿ ತೋರಿಸ್ತೀನಿ. ಅಲ್ಲಿ ಶೋ ಯು ಲೇಟರ್ ವೆನ್ ಐ ಆಮ್ ಕಮಿಂಗ್ ಡೌನ್. ಸಿ ಇಂಟೀರಿಯರ್ಸ್ ಮಾಡ್ಸಕ್ಕೆ ಹೋದಾಗ ಥಿಂಗ್ಸ್ ವಿ ಸ್ಟಾಪ್, ಥಿಂಗ್ಸ್ ವಿ ಡೂ, ವಾಟ್ ವಿ ಮಿಸ್ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಈಗ ನಾನು ಅಲ್ಲಿ ಶೋ ಯು ರೂಮ್ಸ್. ಬನ್ನಿ.
ಬಾತ್ರೂಮ್ ವಿತ್ ಬಾಲ್ಕನಿ. ಇದು ದಿಸ್ ಇಸ್ ರೂಮ್ ನಂಬರ್ 3, 3ನೇ ರೂಮ್ ಇದು. ನೋಡ್ಬೋದು ಇಲ್ಲಿ ಬಾಲ್ಕನಿ ಇದೆ. ಐ ಮಿಸ್ಡ್ ಔಟ್ ಒನ್ಸ್ ಪ್ಲೇಸ್ ದಟ್ ಐ ವಿಲ್ ಶೋ ಯು ಲೇಟರ್. ನಾನು ತೋರಿಸ್ತೀನಿ ಆ ಜಾಗನು. ಇದು 4ನೇ ರೂಮು ನೋಡಿ. ಇದು ರೂಮ್ ನಂಬರ್ 4 ವಿತ್ ಅಟ್ಯಾಚ್ ಬಾತ್ರೂಮ್. ನಾನು ಯಾವ ಪ್ಲೇಸ್ನ ಬಿಟ್ಟಿದ್ದೀನಿ ಅಂತ ಹೇಳ್ತೀನಿ. ನಾನು ಇಂಟೀರಿಯರ್ ವಿಚಾರ ಹೇಳ್ತಾ ಇದ್ದೆ. ಸ್ಕೈಲಿಟ್ ತೋರಿಸ್ತೀನಿ ನೋಡಿ ನಿಮಗೀಗ. ಓಪನ್ ಟು ಸ್ಕೈ. ನಾನು ಇಂಟೀರಿಯರ್ಸ್ ವಿಚಾರ ಹೇಳ್ತಾ ಇದ್ದೆ. ಏನಾಗುತ್ತೆ ಅಂದರೆ ನಾನು ಇಲ್ಲಿ ಏನೇನು ಇಟ್ಕೊಬೋದು, ನಾನು ಇಲ್ಲಿ ಏನೇನು ಮಾಡ್ಕೋಬೋದು, ನಾನು ಏನೇನು ಮಾಡಿಕೊಂಡ್ರೆ ನನಗೆ ಜಸ್ಟ್ ಜಾಗ ಉಳಿಯುತ್ತೆ ಅನ್ನೋದನ್ನ ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ. ಆ ಡೌಟ್ನ ಈ ಮನೇಲಿ ನೀವು ಕ್ಲಿಯರಾಗಿ ನೋಡ್ಕೊಂಬಿಡ್ಬೋದು. ಯಾಕಂದರೆ ಇಲ್ಲೊಂದು ಮೇಲ್ಗಡೆ ಒಂದು ಸೋಫಾ ಹಾಕಿದ್ದಾರೆ, ಆಗಲೇ ಕಾಟ್ಗಳು ಹಾಕಿದ್ದಾರೆ, ಕಾಟ್ ಪಕ್ಕದಲ್ಲಿ ಸ್ಟಡಿ ಯೂನಿಟ್ ಇದೆ. ಸೊ ದೆ ಹ್ಯಾವೆಂಟ್ ಲೆಫ್ಟ್ ರೂಮ್ ಫಾರ್ ಡೌಟ್. ನಿಮಗೆ ಡೌಟ್ಗೆ ನೋಡಿ, ಇದು ವಾಸ್ತುವಿಗೆ ಅನುಗುಣವಾಗಿ ಮೇಲ್ಗಡೆ ಅಂದರೆ ಪೂಜಾ ರೂಮ್ ಮೇಲ್ಗಡೆ ಯಾವುದೇ ತರಹ ಫುಟ್ಫಾಲ್ ಆಗದೆ ಇರುವಂತೆ ಅಲ್ಲೇ ಸ್ಟಾಪ್ ಮಾಡಿದ್ದಾರೆ ಪೂಜಾ ರೂಮ್. ಇದು ಐ ಆಮ್ ಮೂವಿಂಗ್ ಟುವರ್ಡ್ಸ್ ದ ಪ್ಲೇಸ್ ವಿಚ್ ಐ ಮಿಸ್ಡ್ ಔಟ್ ವೈಲ್ ಶೋಯಿಂಗ್ ದ ಪ್ರಾಪರ್ಟಿ. ಬನ್ನಿ, ಇದು ಡೈನಿಂಗ್ ಏರಿಯಾ ಪಕ್ಕದಲ್ಲಿರುವಂತಹ ಸಿಟ್ಔಟ್. ಇದು ರಿಯಲ್ ಪ್ಲಾಂಟ್ಸ್ ಇದು. ದಿಸ್ ಇಸ್ ನಾಟ್ ಆರ್ಟಿಫಿಷಿಯಲ್ ಅಲ್ಲ. ಓಪನ್ ಟು ಸ್ಕೈ ನೋಡ್ಬೋದು. ಸಿ ದಿಸ್ ಪಾರ್ಟ್ ಆಫ್ ದ ಹೌಸ್ ಆರ್ ದಿಸ್ ಪಾರ್ಟ್ ವಿಲ್ ಬಿ ಆಲ್ವೇಸ್ ಲಿಟ್. ನಿಮಗಿಲ್ಲಿ ಯಾವಾಗಲೂ ಓಪನ್ ಸ್ಪೇಸ್ ಇದನ್ನು ಹಿಂಗೆ ಇಟ್ಕೋಬೋದು. ಗಾಳಿ ಮತ್ತು ಬೆಳಕಿಗೆ ಈ ಸ್ಪೇಸ್ ಓಪನ್ ಆಗಿ ಇಟ್ಕೋಬೋದು. ಯುಟಿಲಿಟಿ ಸ್ಪೇಸಿಂದ ಕಿಚನ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ. ಹೌ ಬ್ಯೂಟಿಫುಲ್ ಇದೆ. ಡೌನ್ ಹ್ಯಾಂಗಿಂಗ್ ಲೈಟ್ಸ್ಗಳು ಎಷ್ಟು ಕ್ಲೀನಾಗಿದೆ. ಡೈನಿಂಗ್ ಟೇಬಲು. ಸೊ ಇದೆಲ್ಲ ಆಲ್ಮೋಸ್ಟ್ ಇಂಟೀರಿಯರ್ಸಲ್ಲಿ ಏನೇನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೂ ಸಹ ಓನರ್ ವಿಲ್ ನಾಟ್ ಟೇಕ್ ಇಟ್ ಔಟ್ ಆ್ಯಂಡ್ ಲೀವ್. ಅಂದರೆ ಈ ಹಾಪ್ ತೊಗೊಂಡು ಹೋಗ್ತಾರೆ, ಡೈನಿಂಗ್ ಟೇಬಲ್ ತೊಗೊಂಡೋಗ್ಬಿಡ್ತಾರೆ, ಇಲ್ಲಿ ಇಟ್ಟರೆ ಯಾವುದೋ ಇದನ್ನು ತೊಗೊಂಡು ಹೋಗ್ತಾರೆ. ನೋ, ದೇ ಹ್ಯಾವ್ ಡಿಸೈಡೆಡ್ ಟು ಆಲ್ಮೋಸ್ಟ್ ಲೀವ್ ಆಲ್ ದ ಥಿಂಗ್ಸ್ ದಟ್ ಆರ್ ದೇರ್ ಇನ್ ದ ಹೌಸ್ ಆ್ಯಸ್ ಇನ್ ದೇರ್ ಕಂಡೀಷನಲ್ಲಿ ಕೊಟ್ಟು ಹೋಗಲಿಕ್ಕೆ ರೆಡಿ ಇರುವಂತಹ ಮನೆ ಇದು. ಮೈಸೂರು ಬೋಗಾದಿ ರಸ್ತೆ, ಬಟ್ ನಾಟ್ ಈವನ್ 500 ಮೀಟರ್ಸ್ ಫ್ರಮ್ ರಿಂಗ್ ರೋಡ್. ಸೊ ಭಾಳಷ್ಟು ಜನಕ್ಕೆ ಒಂದು ರಿಂಗ್ ರೋಡ್ಗೆ ಹತ್ತಿರ ಇರಬೇಕು ಅನ್ನೋ ಪ್ರಾಪರ್ಟಿಗಳು ಬೇಕಾಗಿದ್ದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಬ್ಯೂಟಿಫುಲ್ ಪ್ರಾಪರ್ಟಿ ವಿಚ್ ಇಸ್ ಫಾರ್ ಸೇಲ್. ಡಿಸ್ಕ್ರಿಪ್ಷನಲ್ಲಿ ಇದರ ಎಂಟೈರ್ ನಾನು ರೈಟ್ ಅಪ್ನ ಕೊಟ್ಟಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.